ಸರ್ಕಾರ ಉದ್ದೇಶಿಸಿದೆ. ಬೆಂಗಳೂರು ನಗರಕ್ಕೆ ವಲಯ ರೈಲು ಮಾರ್ಗ ನಿರ್ಮಿಸುವ ಸಂಬಂಧ ಪೂರ್ವಭಾವಿ ಮಾತುಕತೆ ನಡೆಯುತ್ತಿದೆ ಎಂದು ಸಾರಿಗೆ ಸಚಿವರು ಹೇಳಿದ್ದಾರೆ. ನ್ಯಾಯಮೂರ್ತಿ ಶ್ರೀ ರಂಗನಾಥ್ ಮಿಶ್ರಾ ಅವರನ್ನು ಭಾರತದ ಸರ್ವೋನ್ನತ ನ್ಯಾಯಾಲಯದ ಹಂಗಾಮಿ ನ್ಯಾಯಾಧೀಶರನ್ನಾಗಿ ನೇಮಿಸಿ ರಾಷ್ಟ್ರಪತಿ ಭವನದ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ. ಬೀಜಿಂಗ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿಂದು ಭಾರತಕ್ಕೆ 5 ಕಂಚಿನ ಪದಕಗಳು ಲಭಿಸಿವೆ. 120 ಕೋಟಿ ರೂಪಾಯಿಗಳ ವಿದ್ಯುತ್ ಉಪಕರಣಗಳನ್ನು ಕೊಳ್ಳಲಿದೆ. ವಿದ್ಯುತ್ ಖಾತೆ ಸಚಿವ ಶ್ರೀ ಎಂ ಯಾಹ್ಯ ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ, ಈ ಪೈಕಿ ನೀರಾವರಿ ಪಂಪ್ ಸೆಟ್ಟುಗಳ ಬಳಕೆ ಸುಧಾರಣೆಗಾಗಿ 40 ಕೋಟಿ ರೂಪಾಯಿಗಳ ಮೌಲ್ಯದ ಸಲಕರಣೆಗಳನ್ನು ಬಳಸುವುದಾಗಿ ಹೇಳಿದರು. ಸುಮಾರು 54,000 ಕಿಲೋಮೀಟರ್ ಉದ್ದದಷ್ಟು ಎಲೆಕ್ಟ್ರಿಕಲ್ ಕಂಡಕ್ಟರ್ಗಳನ್ನು ಕೆಇಬಿ ಈ ವರ್ಷ ಜೋಡಿಸಲಿದೆ. ಸುಮಾರು 2,50,000 ಕಂಬಗಳನ್ನು ಕೆಇಬಿ ಖರೀದಿಸಿದೆ. ಸಾಧ್ಯವಾದ